ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು RMR ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಹೆಲ್ತ್ನ ಚೆನ್ನಾಗಿಟ್ಕೊಳ್ಳಿ. ತುಂಬ ಚಳಿ ಇದೆ, ಹೆಲ್ತ್ನ ಚೆನ್ನಾಗಿಟ್ಕೊಳ್ಳಿ. ಹಾಗೆ ಜಿಂಜರ್ ಟೀನ ಕುಡಿತಾ ಇರಿ. ಅದು ನಿಮ್ಮ ಗಂಟ್ಲಿಗೆ, ನಿಮ್ಮ ಕೋಲ್ಡ್ಗೆ ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ನನಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಅದಕ್ಕೆ ನಿಮಗೂ ರೆಫರ್ ಮಾಡ್ತಾ ಇದ್ದೀನಿ. ಸೊ ಹಾಗೆಯೇ ಇವತ್ತಿನ ವಿಷಯ ಏನು ಅಂದರೆ, ನಾನು ಯೋಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ನನ್ನ ಯೋಗ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಚಳಿ ಸ್ಟಾರ್ಟ್ ಆದಾಗಿಂದ ನಾನು ಯೋಗನ ಮಾಡೋದು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಬೆಳಗ್ಗೆ ಎದ್ದೊಳಕ್ಕಾಗ್ತಾ ಇಲ್ಲ, ಮತ್ತು ಸಂಜೆ ಮಾಡೋಣ ಅಂದರೆ ನೋಸ್ ಫುಲ್ ಬ್ಲಾಕ್ ಆಗಿರುತ್ತೆ, ಬ್ರೀತ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಯೋಗ ಮಾಡೋದಕ್ಕಾಗ್ತಾ ಇರಲಿಲ್ಲ. ಬಟ್ ಇವಾಗ ಸ್ವಲ್ಪ ನೋಸ್ ಎಲ್ಲ ಕ್ಲಿಯರ್ ಆಗಿದೆ, ಕೋಲ್ಡು ಸ್ವಲ್ಪ ಕಮ್ಮಿ ಆಗಿದೆ. ನನಗೆ ಚಳಿ ಏನು ಕಮ್ಮಿ ಆಗಿಲ್ಲ, ಬಟ್ ನನಗೆ ಸ್ವಲ್ಪ ಕೋಲ್ಡ್ ಕಮ್ಮಿ ಆಗಿದೆ ಜಿಂಜರ್ ಟೀನ ಕುಡಿತಾ ಇರೋದ್ರಿಂದ. ಸೊ ನಾನು ಅಂದ್ಕೊಂಡೆ ಇವತ್ತಿಂದ ಸ್ಟಾರ್ಟ್ ಮಾಡೋಣ, ರೆಗ್ಯುಲರ್ ಆಗಿ ಬಿಡ್ದೇನೆ ಯೋಗ ಮಾಡೋಣ ಅಂತ. ಹಾಗೆ ನೋಡಿ, ಇಲ್ಲಿ ಯೋಗ ಮಾಡಿಲ್ಲ, ಡಬಲ್ ಚಿನ್ ಎಲ್ಲ ಬಂದುಬಿಟ್ಟಿದೆ ನೋಡ್ತಾ ಇರ್ಬೋದು. ಸೊ ಅಂದ್ಕೊತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಮಾಡೋಣ ಯೋಗನ, ಸ್ಟಾಪ್ ಮಾಡೋದು ಬೇಡ, ರೆಗ್ಯುಲರಿಟಿ ಮೇಂಟೈನ್ ಮಾಡೋಣ, ಕನ್ಸಿಸ್ಟೆನ್ಸಿ ಇರಲಿ ಯೋಗದಲ್ಲಿ ಅಂತ ಹೇಳಿ. ಯಾಕೆಂದರೆ ಅದು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಗೆ, ನನ್ನ ಹೆಲ್ತ್ಗೆ ತುಂಬ ಬೆನಿಫಿಟ್ ಇದೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಹೆವಿಯಾಗಿ ಕೆಲಸ ಮಾಡಿದ್ರೂ ವೀಕ್ನೆಸ್ ಥರ ಫೀಲ್ ಆಗುತ್ತೆ. ಬಟ್ ಯೋಗ ಮಾಡುವಾಗ ಅದೊಂಥರ ಪವರ್ ಆಗಿ ಕನ್ವರ್ಟ್ ಆಗುತ್ತೆ ಏನೋ ಗೊತ್ತಿಲ್ಲ. ಅವಾಗ ಸ್ವಲ್ಪ ನಾನು ಆ್ಯಕ್ಟಿವ್ ಆಗಿರ್ತೀನಿ ಅಂತ ನನಗನ್ಸುತ್ತೆ. ಸೊ ನನ್ನ ಯೋಗ ಜರ್ನಿನ ನಾನು ಮತ್ತೆ ನಿಮ್ಮೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಯೋಗ ಜರ್ನಿ ಎಷ್ಟು ದಿನ ಮಾಡ್ತೀನಿ, ಎಷ್ಟು ದಿನಕ್ಕೆ ಸ್ಟಾಪ್ ಮಾಡಿಬಿಡ್ತೀನಿ ನೋಡೋಣ. ಐ ಹೋಪ್ ಕನ್ಸಿಸ್ಟೆನ್ಸೀಸ್ ಎಲ್ಲ ಮೇಂಟೈನ್ ಮಾಡ್ತೀನಿ ಅಂತ. ಲೆಟ್ಸ್ ಹಾಪ್ ಇನ್ ಟು ದ ಯೋಗ ಮ್ಯಾಟ್. ಫೈನಲಿ ನನ್ನ ಮೊದಲನೇ ದಿನದ ಯೋಗ ಮುಗೀತು. ನನ್ನ ಯೋಗ ಮ್ಯಾಟ್ ಜೊತೆ ನನ್ನ ಯೋಗನ ಮತ್ತೆ ಸ್ಟಾರ್ಟ್ ಮಾಡಿದ್ದು ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಇವಾಗ ಕುಕ್ಕಿಂಗ್ ಟೈಮ್. ಇವತ್ತಿನ ಕುಕ್ಕಿಂಗ್ಗೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಅಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಮುಂಚೆನೇ ಪ್ರಿಪೇರ್ ಆಗಿದ್ದೇನೆ. ಆ್ಯಕ್ಚುಲಿ ಇವತ್ತು ನಾನು ಕುಕ್ಕಿಂಗ್ಗೆ ಬೀಟ್ರೋಟ್ ಚಪಾತಿ ಹಾಗೆಯೇ ಅದ್ರ ಜೊತೆ ಮೂಲಂಗಿ ಚಟ್ನಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇದನ್ನು ಆ್ಯಕ್ಚುಲಿ ನನ್ನ ತಂಗಿ ನನಗೆ ಹೇಳ್ಕೊಟ್ಟಿದ್ದು. ನಾನು ಮಾಡ್ತಾ ಇರಲಿಲ್ಲ ಅಂತಲ್ಲ, ಮೂಲಂಗಿ ಚಟ್ನಿ ನನಗೆ ಬರ್ತಿತ್ತು. ಬಟ್ ಬೀಟ್ರೋಟ್ ಚಪಾತಿ ಹೇಗೆ ಮಾಡ್ತಿದ್ದೆ ಅಂದರೆ, ನಾನು ತುರಿದ್ಬಿಟ್ಟು ಅದನ್ನು ಮಾಡ್ಕೊತಾ ಇದ್ದೆ. ಬಟ್ ಅವಳು ನನಗೆ ಬೇರೆ ಥರನೇ ಹೇಳ್ಕೊಟ್ಳು. ಸೊ ಅದು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿಬಿಟ್ಟು ವಿಡಿಯೋದಲ್ಲಿ ನಿಮಗೆ ಹೇಗೆ ಅನ್ನಿಸುತ್ತೆ ಅಂತ ಹೇಳಿ. ಬನ್ನಿ ಇವಾಗ ಬೀಟ್ರೋಟ್ ಚಪಾತಿ ಮಾಡೋಣ. ಫಸ್ಟು ನಾನು ಬೀಟ್ರೋಟ್ನ ವಾಶ್ ಮಾಡಿ ಅದರ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಸೊ ಇವಾಗ ಅದನ್ನು ಕಟ್ ಮಾಡ್ಕೊಬೇಕು. ಸಣ್ಣದಾಗಿ ಅದನ್ನು ಚೂರು ಮಾಡ್ಕೊಬೇಕು. ಸೊ ನಾನು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. 1 2 3 4 ಸುಮ್ಮನೆ ವಿಡಿಯೋದಲ್ಲಿ ವಾಯ್ಸ್ ಓವರ್ ಇರಲಿ ಅಂತ ಹೇಳ್ಬಿಟ್ಟು ಕೌಂಟ್ ಮಾಡ್ತಾ ಇದ್ದೀನಿ, ಏನು ಅಂದ್ಕೊಂಬೇಡಿ. ಸೊ ನಾನಿವಾಗ ಕಟ್ ಮಾಡ್ತಾ ಇದ್ದೀನಲ್ಲ, ಆ ಥರ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಇನ್ನೂ ಚಿಕ್ಕದಾಗಿ ಬೇಕು ಅಂದರೆ ನೀವು ಕಟ್ ಮಾಡ್ಕೊಬೋದು, ಇಲ್ಲ ದಪ್ಪಕ್ಕೋದ್ರೂ ಕಟ್ ಮಾಡ್ಕೊಬೋದು. ಯಾಕೆಂದರೆ ಇದನ್ನು ಕಟ್ ಮಾಡಿ ಆದಮೇಲೆ ನಾವು ಬೇಯಿಸ್ಕೊತೀವಿ. ಈಗ ನಾನು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ, ಉಪ್ಪೇನೂ ಹಾಕಲ್ಲ, ಹಾಗೇ ಬೇಯಿಸ್ಕೊತೀನಿ. ಇವಾಗ ಸ್ವಲ್ಪ ನೀರು ಹಾಕಬೇಕು. ಬೀಟ್ರೋಟು ಬೇಯೋಕ್ಕಾಗೋ ಅಷ್ಟು ನೀರು ಹಾಕಿದ್ರೆ ಸಾಕು, ತುಂಬ ಜಾಸ್ತಿನೂ ಬೇಡ, ತುಂಬ ಕಮ್ಮಿನೂ ಬೇಡ. ಅದು ಮುಳುಗೋ ಅಷ್ಟು ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ ಸಾಕು. ನಾನು ಇಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಬೇಯೋಕ್ಕಿಡ್ತೀನಿ. ಅದು ಬೇಯೋ ಅಷ್ಟರಲ್ಲಿ ನಾವು ಮೂಲಂಗಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ನಾನಿವಾಗ ಮೂಲಂಗಿನ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ. ಮೂಲಂಗಿನ ಕ್ಲೀನ್ ಮಾಡಿ ಇಟ್ಟಿದ ಮೇಲೆ ಅದನ್ನು ಕಟ್ ಮಾಡ್ಕೊಬೇಕು. ಅದರ ಸಿಪ್ಪೆ ಎಲ್ಲ ತೆಗೆದಾಯಿತು. ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗಿ ಪೀಸ್ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಗ್ರೈಂಡ್ ಮಾಡ್ಕೊಬೇಕು. ದಪ್ಪ ಪೀಸ್ ಮಾಡಿದ್ರೂ ಪರವಾಗಿಲ್ಲ, ಯಾಕೆಂದರೆ ಮೂಲಂಗಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಚೆನ್ನಾಗೇ ಗ್ರೈಂಡ್ ಆಗುತ್ತೆ, ಅಷ್ಟೊಂದೇನು ಕಷ್ಟ ಆಗೋಲ್ಲ. ಬೀಟ್ರೋಟ್ ಬೆಂದಾಗಿದೆ. ಇವಾಗ ಮೂಲಂಗಿ ಚಟ್ನಿನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಮೂಲಂಗಿ, ಸಾಂಬಾರು ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು,
ಸ್ವಲ್ಪ ನೀರು, ಯಾಕೆಂದರೆ ಮೂಲಂಗಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಜಾಸ್ತಿ ನೀರು ಹಾಕೋ ಅಗತ್ಯ ಇಲ್ಲ. ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಮೂಲಂಗಿ ಚಟ್ನಿ ರೆಡಿ. ಇದನ್ನು ಒಗ್ಗರಣೆ ಹಾಕಬೇಕು. ಅದಕ್ಕೆ ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ, ಹಾಗೆ ಬೀಟ್ರೂಟ್ನ ತಣ್ಣಗಾಗಕ್ಕಿಟ್ಟಿದ್ದೀನಿ, ಅದನ್ನು ಗ್ರೈಂಡ್ ಮಾಡ್ಕೊಬೇಕು. ಅಷ್ಟರಲ್ಲಿ ನಾವು ಮೂಲಂಗಿ ಚಟ್ನಿನ ಒಗ್ಗರಣೆ ಹಾಕ್ಬಿಡೋಣ. ಮೂಲಂಗಿ ಚಟ್ನಿ ಕುದೀತಾ ಇದೆ. ಹಾಗೆ ಈಗ ಬೀಟ್ರೂಟ್ನ ರುಬ್ಕೊಬೇಕು, ಗ್ರೈಂಡ್ ಮಾಡ್ಕೊಂಬಿಡೋಣ. ನೋಡ್ತಾ ಇರ್ಬೋದು, ಬೀಟ್ರೂಟ್ ಪ್ಯೂರಿ ರೆಡಿಯಾಗಿದೆ. ಅದನ್ನು ಈಗ ನಾವು ಗೋಧಿ ಹಿಟ್ಟಿಗೆ ಹಾಕಿ ಕಲಿಸ್ಕೊಬೇಕು. ಸ್ವಲ್ಪನೇ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊತ ಕಲಿಸ್ಕೊಳ್ಳಿ, ಯಾಕೆಂದರೆ ಒಂದೇ ಸಲ ಹಾಕ್ಕೊಂಡ್ರೆ ಪಾಯಸ ಥರ ಆಗ್ಬೋದು. ಸೊ ಹಿಟ್ಟಿಗೆ ಅದಕ್ಕೆ ನೋಡಿಕೊಂಡು ಅದನ್ನು ಹಾಕ್ಕೊಂಡು ಕಲಿಸ್ಕೊಂಡು, ಮತ್ತು ಏನಾದರೂ ತುಂಬ ತೆಳು ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ಗೋಧಿ ಹಿಟ್ಟನ್ನ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಹಾಗೆ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಚಪಾತಿ ಮಾಡೋಕ್ಕೆ ಆಗೋಷ್ಟು ಅದಕ್ಕೆ ಕಲಸಿ ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸು ಎಣ್ಣೆ ಹಚ್ಬಿಟ್ಟು ಇಟ್ಟಿರಿ. ಹಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ, ಆಮೇಲೆ ಚಪಾತಿ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಇವಾಗ ನಾನು ಚಪಾತಿನ ಮಾಡ್ತಾಯಿದ್ದೀನಿ. ನಾನು ಒಂದು 10 ಮಿನಿಟ್ಸ್ ಇಟ್ಟಿದ್ದೆ, ಇವಾಗ ತುಂಬ ಸಾಫ್ಟಾಗಿ ಹಿಟ್ಟು ಬಂದಿದೆ. ಸೊ ಚಪಾತಿ ಮಾಡೋದಕ್ಕೂ ನನಗೆ ತುಂಬ ಈಸಿ ಆಗ್ತಾಯಿದೆ. ಎಲ್ಲರೂ ಎಣ್ಣೆ ಹಾಕ್ಕೊಂಡು ಮಾಡ್ತಾರೆ, ಬಟ್ ನನಗೆ ಗೋಧಿ ಹಿಟ್ಟನ್ನ ಹಾಕ್ಕೊಂಬಿಟ್ಟು ಚಪಾತಿ ಹರಿಯೋದಕ್ಕೆ ತುಂಬ ಕಂಫರ್ಟ್ ಅನಿಸುತ್ತೆ. ನಾನು ಅದೇ ಥರ ರೂಢಿ ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಹಿಟ್ಟನ್ನ ಹಾಕ್ಕೊಂಡು ಹರಿತಾ ಇದ್ದೀನಿ. ನೀವು ಬೇಕಿದ್ದರೆ ಕವರ್ಗೆ ಆಯಿಲ್ ಹಚ್ಕೊಂಡು ಅದ್ರ ಮೇಲೂ ಮಾಡ್ಬೋದು. ನಾನು ಈ ಥರ ಮಾಡ್ಕೊತೀನಿ. ನಾನು ಇದು ಫಸ್ಟ್ ಟೈಮ್ ಈ ಥರ ಬೀಟ್ರೂಟ್ನ ರುಬ್ಬಿ ಪ್ಯೂರಿ ಮಾಡಿಕೊಂಡು ಚಪಾತಿ ಮಾಡಿದ್ದು. ಹಾಗೆಯೇ ಚಪಾತಿ ಮತ್ತು ಮೂಲಂಗಿ ಚಟ್ನಿ ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂದರು. ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ.